ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 92ನೇ ದಿನದ ವ್ಲಾಗು. ಬೆಳಗ್ಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾತ್ರೆ ಎಲ್ಲ ಉಜ್ಜೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಸೊ ಬೆಳಗ್ಗೆ ಯಾಕೆ ನಾನು ಈ ನಡುವೆ ಎಲ್ಲ ಬೆಳಗ್ಗೆನೇ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ, ಸೊ ನಾನು ಸುಮಾರು ವೀಡಿಯೋಸಲ್ಲಿ ಹೇಳ್ಕೊಂಬರ್ತಾನೆ ಇದ್ದೀನಿ, ನನಗೆ ಬ್ಯಾಕ್ ಪೇಯ್ನು ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ಹೆಚ್ಚಾಗಿ ಅಂತ. ಸೊ ಪಾತ್ರೆ ಎಲ್ಲ ಉಜ್ಜಿದಾದಮೇಲೆ ಮಗಳಿಗೆ ಕಸ ಗುಡ್ಸೋಕೆ ಹೇಳಿದೆ. ರೂಮ್ಗೆ ಹೋಗಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಟೆ. ಎಲ್ಲ ಹೋಟೆಲ್ಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಟ್ಟೆ. ಟೊಮೆಟೊನೂ ಟೊಮೆಟೊ ಪಲಾವ್ ಮಾಡಿದ್ರು. ಟೊಮೆಟೊನೂ ರುಬ್ಬಿ ಕೊಟ್ಬಿಟ್ಟು, ಚಟ್ನಿ ರುಬ್ಬು, ನೀನು ನಾನು ಯಾರನ್ನಾದ್ರೂ ಕರ್ಕೊಂಡು ಗಾಡಿ ತಳ್ಕೊತೀನಿ ಅಂದರು. ಸರಿ ಪರವಾಗಿಲ್ಲ, ನಾನು ಒಂದು 5 ನಿಮಿಷ ಮನೇಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಒಳಗಡೆ ಬಂದು ಮಗಳು ಕಸ ಗುಡ್ಸೋಕೆ ಹೇಳಿ ಆಮೇಲೆ ಬಟ್ಟೆಗಳನ್ನೆಲ್ಲ ಮಡಚಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಸೊ ಆಮೇಲೆ ಅಲ್ಲಿಂದ ಹೋಗಿ ಚಟ್ನಿ ರುಬ್ಬಬೇಕಾಗಿತ್ತು. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ರುಬ್ಬಿಟ್ಟು ಆಮೇಲೆ ಇನ್ನು ಒಳಗಡೆ ಸ್ವಲ್ಪ ಕೆಲಸ ಇರುತ್ತಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೋಟೆಲ್ ಕೆಲಸ ಎಲ್ಲ ಮುಗಿಸಿ ಹೋಟೆಲ್ ತಳ್ಳಿ ಬಂದೆ. ಬರೋಷ್ಟೊಳಗಾಗಿ ಟೈಮ್ ಆಗಿತ್ತು. ಇನ್ನು ಅಮ್ಮನಿಗೆ ಪಾತ್ರೆ ಎಲ್ಲ ಉಜ್ಜಬೇಕಾಗಿತ್ತು, ಪಾತ್ರೆ ಕೂಡ ಉಜ್ಜಾಕಿದೆ. ಸೊ ನಾನು ಹೋಟೆಲ್ಗೆ ಹೋಗೋಕ್ಕೂ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಹೋಟೆಲ್ಗೆ ಹೋಗೋಷ್ಟೊಳಗಾಗಿ ಮನೆಯೂ ಒರೆಸ್ಕೊಬೇಕು, ಆಮೇಲೆ ಪಾತ್ರೆ ಎಲ್ಲ ಉಜ್ಜಾಕಬೇಕು ಅಂತ. ಬಟ್ ನನಗೆ ಬರೀ ಪಾತ್ರೆ ಉಜ್ಜೋಕ್ಕಷ್ಟೇ ಆಯಿತು. ಪಾತ್ರೆ ಉಜ್ಜಿಬಿಟ್ಟು ಟೀ ಇಟ್ಕೊಂಡೆ, ಮನೆ ಒರ್ಸೋಕ್ಕಾಗಿರಲಿಲ್ಲ. ಇನ್ನು ನಾನೇನು ಮಾಡಿದೆ ಅಂದರೆ, ಮನೆ ಒರ್ಸೋಕ್ಕಾಗಲ್ಲ ಅಂತ ಹೇಳಿ ಹೋಟೆಲ್ ಹತ್ರಕ್ಕೆ ಹೋಗಿ ಅಲ್ಲಿಂದ ಬಂದು ಚಿಕ್ಕಮ್ಮ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು, ಅಲ್ಲಿಂದ ಬಂದು ಪಾತ್ರೆ ಎಲ್ಲ ಉಜ್ಜಿ ಮನೆ ಒರೆಸಿ ಆಮೇಲೆ ಮತ್ತೆ ಹೋಗಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾಷ್ಟ ಮಾಡೋದಕ್ಕೆ ನಿಂತ್ಕೊಂಡಿದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನೇನು ಹೇಳಬೇಕು ಅಂದ್ಕೊಂಡೆ, ತಾಳ್ಮೆ ಇರಲಿ. ನಾವೇನಾದರೂ ನಂಬಬೇಕು ಅಂದರೆ ದೇವ್ರನ್ನಷ್ಟೇ ನಂಬಬೇಕು ಇಲ್ಲಿ ಅಂತ. ತಾಳ್ಮೆ ಯಾಕಿರಬೇಕು ಅಂತ ಕೇಳಿದ್ರೆ, ತಾಳ್ಮೆ ಇಲ್ಲ ಅಂದರೆ ನಾವು ಮಾಡೋ ಯಾವ ಕೆಲಸದಲ್ಲೂ ನಮಗೆ ಸಕ್ಸಸ್ ಸಿಗೋದಿಲ್ಲ, ಫಸ್ಟ್ ಆಫ್ ಆಲ್. ಎರಡನೇದು, ನಾವು ಯಾಕೆ ದೇವರನ್ನಷ್ಟೇ ನಂಬಬೇಕು ಅಂತ ಅಂದಾಗ, ನನಗೆ ಸೋಲಾಗಲಿ ಗೆಲುವಾಗಲಿ ಇಲ್ಲ ನನಗೇನೇ ಒಂದು ಕಷ್ಟ ಬರಲಿ, ಒಂದು ನೋವು ಬರಲಿ, ಆ ಟೈಮಲ್ಲಿ ನಾನು ದೇವ್ರ ಹತ್ರ ಹೇಳ್ಕೊಂಡ್ರೆ ದೇವರು ನಮಗೆ ತಿರುಗಿಸಿ ಬೆನ್ನ ಹಿಂದೆ ಮಾತಾಡೋದಿಲ್ಲ, ಏನೂ ಇಲ್ಲ. ಇನ್ನು ಟೊಮೆಟೊ ಚಟ್ನಿ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡಿದೆ. ಕಾಯಿ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡೆ. ಉಪ್ಪೆಲ್ಲ ಹಾಕಿ ಬೇಕಾದರೂ ಹುಣ್ಸೆಹಣ್ಣು ಹಾಕ್ಕೊಬೋದು. ಇನ್ನು ಪಡ್ಡು ಮಾಡೋಣ ಅಂತ ಹೇಳಿ ರೆಡಿ ಮಾಡಿಬಿಟ್ಟು ಪಡ್ಡು ಮಾಡಿ ಕೊಟ್ಟು ಸಾಂಬಾರಿಗೆ ಹಂಗೆ ಇಟ್ಬಿಡೋಣ ಅಂತ ಹೇಳಿ ಹೋಟೆಲ್ ಹತ್ರ ಹೋಗ್ಬಿಟ್ಟು ಬಂದು ಸಾಂಬಾರಿಗಿಟ್ಟೆ. ಬೇಳೆ ತೊಗೊಂಬಂದು ಮುಲ್ಲಂಗಿ, ಆಲೂಗಡ್ಡೆ, ಬದನೆಕಾಯಿ ಮೂರನ್ನು ಮಿಕ್ಸ್ ಮಾಡಿ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಒಳಗಡೆ ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು, ಸಾಂಬಾರು ಪುಡಿ, ಒಂಚೂರು ಎಣ್ಣೆ ಹಾಕಿಬಿಟ್ಟು ಇಟ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ದೀಪ ಹಚ್ಚಿ ಆಚೆ ಹೋಗಿ ಪಾತ್ರೆ ಉಜ್ಜೋಣ ಅಂತ ಹೋದೆ. ಪಾತ್ರೆ ಎಲ್ಲ ಉಜ್ಜಿ ರೂಮ್ ಒರೆಸಿದಾದ್ಮೇಲೆ ಆಚೆ ತೊಳೆದ್ಬಿಡೋಣ, ಯಾಕಂದರೆ ರಾತ್ರಿನೂ ತೊಳೆದಿರಲಿಲ್ಲ, ವಿಪರೀತ ಗಲೀಜಾಗಿ ಕಾಣಿಸ್ತಿತ್ತು. ಅದಕ್ಕೆ ಫಸ್ಟು ರೂಮ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿಕೊಂಡು ಆಚೆನೂ ನೀರು ಹಾಕಿ ತೊಳ್ಕೊಂಡೆ. ಇನ್ನು ತಾಳ್ಮೆ ಯಾಕೆ ಇರಬೇಕು ಅಂದರೆ, ಈಗ ನನಗೆ ತಾಳ್ಮೆ ಇಲ್ಲ ಅಂದರೆ ನಾನು ಮಾಡ್ತಾರೋ ಕೆಲಸದ ಮೇಲೆ ನನಗೆ ನಂಬಿಕೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮೈಂಡ್ ಫುಲ್ಲೂ ಒಂದು ಇದರಲ್ಲೂ ಓಡ್ತಾ ಇರುತ್ತೆ. ನಾನು ಅಗ್ರೆಸಿವ್ ಆಗೋಗಿರ್ತೀನಿ. ಅವಾಗ ಏನಾಗುತ್ತೆ ಅಂದರೆ, ಸರಿ ನನ್ನ ಮನಸ್ಸಿನಲ್ಲಿ ಏನೇನೋ ಓಡ್ತಾ ಇರುತ್ತೆ, ಇಲ್ಲ ನನ್ನ ತಾಳ್ಮೆಯಿಂದ ಇರಲಿಲ್ಲ ಅಂದರೆ ನಾನು ಯಾವ ಕೆಲಸನೂ ಸಕ್ಸಸ್ ಆಗಲ್ಲ ಅಂತ ನನ್ನ ಮೈಂಡಲ್ಲಿದೆ. ಅದು ನಿಜಾನೇ. ಈಗ ತಾಳ್ಮೆ ನನಗಿಲ್ಲ ಅಂದರೆ ಏನಾಗುತ್ತೋ ಏನೋ ನಾನು ಮಾಡಿದ ಯಾವ ಕೆಲಸನೂ ಆಗಲೇ ಇಲ್ಲ, ಏನು ಮಾಡೋದು, ನನ್ನ ಹಣೆ ಬರನೇ ಎಷ್ಟು ಅಂತ ಹೇಳಿ ನಾನು ಎಷ್ಟು ಯೋಚನೆ ಮಾಡ್ತೀನೋ ಅಷ್ಟು ನನ್ನ ಪೇಷಂಟಾಗಿ ಮಾಡುತ್ತೆ, ಹಾಗೆ ನನ್ನ ಕುಗ್ಗಿಸುತ್ತೆ. ಇನ್ನೊಂದೇನಪ್ಪ ಅಂದರೆ, ದೇವ್ರನ್ನಷ್ಟೇ ನಂಬು ಅಂತ ಯಾಕೆ ಹೇಳೋದು ಅಂದರೆ, ಈಗ ನಾನು ಯಾರ ಹತ್ರನೋ ಒಬ್ಬರ ಹತ್ರನೋ ಹೋಗ್ಬಿಟ್ಟು, ನೋಡು ನನ್ನ ಜೀವನ ಹೆಂಗಾಗೋಯ್ತು, ನನ್ನ ಹಣೆ ಬರ ಹೆಂಗಾಗೋಯ್ತು, ಯಾರೂ ಇಲ್ಲ ನನಗೆ, ದೇವ್ರು ನನಗೆ ಎಷ್ಟು ಮೋಸ ಮಾಡ್ತಾಯಿದ್ದಾನೆ ಅಂತ ಹೇಳಿ ನಾವು ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಅದು ನಮಗೆ ಬೆನ್ನಿಗೆ ಚೂರಿನೇ. ಅವ್ರಿಗೆ ಬೇಕಾದಷ್ಟು ದಿನ ನೀನು ಒಳ್ಳೆಯವಳು, ನೀನು ಹಾಗೆ ನೀನು ಹೀಗೆ ಅಂತ ಅಂದ್ಕೊಂಬಿಟ್ಟಿದ್ದು, ಅವ್ರಿಗೆ ನಮ್ಮ ಕಡೆಯಿಂದ
ಏನಾದರೂ ಒಂಚೂರು ಇದಾಗ್ತಾ ಇದೆ, ಇಲ್ಲ ನಮ್ಮ ಕಡೆಯಿಂದ ಏನೂ ಅವ್ರಿಗೆ ಕೆಲಸನೇ ಇಲ್ಲ, ನಮ್ಮ ಕಡೆಯಿಂದ ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಅಂದಾಗ ನಮ್ಮನ್ನು ಅವಳ ಹಣೆ ಬರ ಏನಿತ್ತು, ಅವಳದು ಒಂದು ಜೀವನನ ಬರೀ ನಾಟಕ ಆಡ್ಕೊಂಡೇ ಇರ್ತಾಳೆ, ಅವಳ ಹಣೆ ಬರದಲ್ಲಿ ಅವಳಿಗೆ ಏನು ನೆಟ್ಟಗೈತೆ ಅಂತ ಹೇಳಿ ಆಡ್ಕೊತಾರೆ. ಅಂಥವ್ರ ಮುಂದೆ ನಾವು ಇವೆರಡನ್ನೂ ಪಾಲಿಸ್ಬೇಕು. ತಾಳ್ಮೆ ಅನ್ನೋದನ್ನ ಕಳ್ಕೋಬಾರ್ದು. ಹಾಗೆ ದೇವ್ರನ್ನ ಅತಿಯಾಗಿ ನಂಬಬೇಕು. ಮನುಷ್ಯರನ್ನ ನಂಬೋದಕ್ಕಿಂತ 100ಗೆ 50% ದೇವ್ರನ್ನ ನಂಬೋದೇ ಮೇಲು. ಸೊ ದೇವ್ರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಇರ್ತೀವೋ ಅಷ್ಟು ಭಕ್ತಿ ಶ್ರದ್ಧೆಯಿಂದನೇ ದೇವರು ನಮ್ಮ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಆಗ್ತಾನೆ ಅಂತ ಹೇಳ್ತೀನಿ. ಇನ್ನು ನೀರು ಬಿಟ್ಟೆ ಬಕೆಟ್ಗೆ, ಆಮೇಲೆ ಮತ್ತೆ ಬೇಸನಿಗೆ ಬಿಟ್ಬಿಟ್ಟು ಬಟ್ಟೆ ಎಲ್ಲ ನೆನೆಸಿ ಒಳಗಡೆ ಹೋಗಿ ಪಾತ್ರೆ ಉಜ್ಜೋಣ ಅಂತ ಹೋದೆ. ಬಟ್ ನಾನೇನು ಪಾತ್ರೆ ಉಜ್ಜಕ್ಕೆ ಹೋಗಲಿಲ್ಲ. ಒಲೆ ಮೇಲಿಂದೆಲ್ಲ ಆಫ್ ಮಾಡಿಬಿಟ್ಟು ಹೋಟೆಲ್ ಹತ್ರ ಹೋದೆ. ಹೋಟೆಲೆಲ್ಲ ಜೋಡಿಸ್ಕೊಟ್ಬಿಟ್ಟು ಇನ್ನು ಮಕ್ಕಳನ್ನ ಕರ್ಕೊಂಬರ್ಬೇಕಾಗಿತ್ತು. ಸ್ಕೂಲ್ ಹತ್ರ ಹೋದೆ. ಸ್ಕೂಲ್ ಹತ್ರದಿಂದ ಬರೋಷ್ಟ್ರೊಳಗಾಗಿ 2 ಗಂಟೆ. ವಿಪರೀತ ತಲೆನೋವ್ತಾಯಿತ್ತು ನನಗೆ. ಎದ್ದು ಏನು ಕೆಲಸನೂ ಮಾಡೋಕ್ಕಾಗ್ತಾಯಿರಲಿಲ್ಲ, ಅಷ್ಟು ತಲೆನೋವು. ಇನ್ನೇನಪ್ಪ ಮಾಡೋದು ಅಂತೇಳಿ 6 ಗಂಟೆಗೆ ಟೀ ಇಟ್ಟುಬಿಟ್ಟು ಪಾತ್ರೆ ಎಲ್ಲ ಉಜ್ಜಿದೆ. ಆಮೇಲೆ ಇನ್ನು ಸಣ್ಣ ಪುಟ್ಟದೇನಿದೆ ಇದನ್ನ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಮಾಡಿಕೊಂಡಿದ್ದು. ಇನ್ನು ಮುದ್ದೆಗಿಟ್ಟಿದ್ದೆ. ಮುದ್ದೆ ಮಾಡಿಬಿಟ್ಟು ಬಿಸಿ ನೀರೆಲ್ಲ ಇಟ್ಟು ಅಮ್ಮನಿಗೆ ಪ್ರತಿಯೊಂದು ರೆಡಿ ಮಾಡಿಕೊಟ್ಬಿಡೋಣ ಅಂತ. ಇನ್ನು ನನ್ನ ಕೆಲಸ ಏನಿತ್ತು ಅಂದರೆ, ನಾಳೆ ತೊಲೆ ಏಕಾದಶಿ ಆಗಿರೋದ್ರಿಂದ, ಅಂದರೆ ಹಬ್ಬ ಸ್ಟಾರ್ಟ್ ಆಗೋದು ನಾಳೆ ಏಕಾದಶಿಯಿಂದ. ನಮ್ಮ ಕಡೆ ಎಲ್ಲ ತೊಲೆ ಏಕಾದಶಿ ಅಂತ ಹೇಳ್ತಾರೆ. ಫಸ್ಟ್ ಏಕಾದಶಿ ಹಬ್ಬ ಸ್ಟಾರ್ಟ್ ಆಗೋದಕ್ಕೆ ಅಂತ. ಇದು ನಮ್ಮ ಕಡೆಯವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಇಲ್ಲಿ ಏಕಾದಶಿ ಅಂತ. ನಾನು ಬಂದು ರಾಯರ ಮಠ ಇದೆಯಂತ ಇಲ್ಲಿ ನಾವಿರೋ ಕಡೆ, ಹೋಗಿ ಬರೋಣ ಅಂತ ಸುಮಾರು 3-4 ಡೇಸಿಂದ ಅನ್ಕೊತಾ ಇರೋದು. ಬಟ್ ಹೋಗೋಕ್ಕಾಗ್ತಾಯಿಲ್ಲ. ನನಗದೊಂದು ಆಸೆ ಇದೆ, ನಾಳೆ ಏಕಾದಶಿ ಇರೋದ್ರಿಂದ ಹೋಗ್ಬಿಟ್ಟು ಬರೋಣ ಅಂತ ಕೇಳಿದ್ದೀನಿ. ನಾಳೆ ನಾನ್ ವೆಜ್ ಏನೋ ತಿನ್ನಬೇಡಿ, ರಾಯರ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ನಿನ್ನೆ ಹೋಗೋಣ ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗೋಣ ಅಂದ್ಕೊಂಡ್ವಿ, ಇವತ್ತು ಹೋಗೋಕ್ಕಾಗಲಿಲ್ಲ. ಬಟ್ ನಾಳೆ ಕೂಡ ಆಗೋದಿಲ್ವೋ ಗೊತ್ತಿಲ್ಲ. ಇನ್ನು ಊಟ ಎಲ್ಲ ಕೊಡಬೇಕಾಗಿತ್ತು. ಮಗಳಿಗೆ ಹೇಳ್ದೆ, ಹೋಗಮ್ಮ ಎಲ್ಲ ಒಂದೊಂದೇ ಎತ್ತಿಡು ಅಂತ. ಮುದ್ದೆ ಮಾಡಿ ಅವಳ ಕೈಗೆ ಕೊಟ್ಟೆ. ಅಮ್ಮನಿಗೆ ಎತ್ಕೊಂಡೋಗಿ ಕೊಟ್ಟಳು. ಇನ್ನು ಯಜಮಾನ್ರಿಗೆಲ್ಲ ಎತ್ಕೊಂಡೋಗಿ ಒಂದೊಂದೇ ಕೊಟ್ಟಳು. ನಾನು ಸ್ವಲ್ಪ ಮುಸುರೆ ಬಟ್ಟೆ ಒಗಿಬೇಕಾಗಿತ್ತು. ಮುಸುರೆ ಬಟ್ಟೆ ಎಲ್ಲ ಒಗೆದು ಹಾಕ್ಬಿಟ್ಟು ಗೇಟ್ ಹಾಕ್ಕೊಂಡು ಒಳಗಡೆ ಪಾತ್ರೆ ಸ್ವಲ್ಪ ಇದೆ ಎಲ್ಲ ಉಜ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ಪೂರ್ತಿ ವಿಡಿಯೋಸ್ನ ನೋಡಿ. ನನ್ನ ವೀಡಿಯೋಸ್ಗೆ ಪರ್ಸೆಂಟೇಜ್ ಕೂಡ ವ್ಯೂ ಡ್ಯೂರೇಷನ್ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ. ತುಂಬ ಬೇಜಾರಾಗುತ್ತೆ ನನಗೆ. ಬಟ್ ಆದರೂ ವಿಧಿ ಇಲ್ಲ. ಪ್ರತಿಯೊಂದರಲ್ಲೂ ನಾನು ಏನಾದರೂ ಒಂದು ಮಾಡಬೇಕು, ಲೈಫಲ್ಲಿ ಏನಾದರೂ ಒಂದು ಇದು ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.